ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ ಫಸ್ಟ್ ಬ್ಲಾಕ್ ಅಲ್ಲಿ ಬರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ರೋಡ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಮತ್ತೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಜಸ್ಟ್ 1.8 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಮನೆ ಮುಂದೆಗಡೆ ರೋಡ್ ನೋಡಬಹುದು. ಇದು ನಮಗೆ 30 ಅಡಿಗಳ ಟಾರ್ ರೋಡ್. ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ ಈ ಲೇಔಟ್ ಅಲ್ಲಿ, ಮತ್ತೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ವರ್ಕಿಂಗ್ ಇದೆ ಈ ಲೇಔಟ್ ಅಲ್ಲಿ. ಕನಕಪುರ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಮನೆಯಿಂದ ಎಕ್ಸಾಕ್ಟ್ ನಮಗೆ ಕುಮಾರನ್ ಸ್ಕೂಲು ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಮತ್ತೆ KSIT ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಬಾಯ್ಸ್ ಹಾಸ್ಟೆಲ್ ಕೂಡ ನಮಗೆ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಬ್ಯಾಕ್ ಗ್ರೌಂಡ್ ನೋಡಬಹುದು, ಫುಲ್ಲು ಈ ಪೋರ್ಷನ್ ಫುಲ್ಲು ನಮಗೆ ಅಪಾರ್ಟ್ಮೆಂಟ್ ಗಳ ಇರುವಂತದ್ದು. ವೈಲ್ಡ್ ರೋಡ್ ಜೊತೆಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ವೈಲ್ಡ್ ರೋಡ್ ಜೊತೆಗೆ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು. ಈ ಪೋರ್ಷನ್ ಅಲ್ಲಿ ನೋಡಿ, ನೇಮ್ ಬೋರ್ಡ್ ಗೆ ನಮಗೆ ಇಲ್ಲಿ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಒಂದು ಸೆಮಿ ಗಾರ್ಡನ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಟಫನ್ ಗ್ಲಾಸ್ SS ವರ್ಕು. ಬಾಲ್ಕನಿ ಪಕ್ಕದಲ್ಲಿ ಕೂಡ ನಮಗೆ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಟೆರೆಸ್ ಅಲ್ಲಿ ಕೂಡ ನಮಗೆ ರೂಫ್ ಕಂಪ್ಲೀಟ್ ಮಾಡಿ ಸ್ಕೈಲೈಟ್ ಗಳ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ತುಂಬಾ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈ ಮನೆಯಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಒಂದು ಕಾರ್ ಪಾರ್ಕಿಂಗ್ ನ ನಾವು ನಿಲ್ಸ್ಕೊಬಹುದು. ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಆಮೇಲೆ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಆಮೇಲೆ ಫ್ಲೋರಿಂಗ್ ನೋಡ್ಬೋದು, ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ ಮತ್ತೆ ಸಂಪ್ಗೆ ಪ್ರಾವಿಷನ್ ಇದೆ. ಇನ್ನು ಮಾಮೂಲಿ ಈ ಸ್ಟೇರ್ಕೇಸ್ ಒಳಗಡೆ ನಮ್ಗೆ ಏನು ಗ್ಯಾಸ್ ಪ್ರಾವಿಷನ್ ವ್ಯವಸ್ಥೆ ಮಾಡಿರ್ತಾರಲ್ಲ, ಅದು ನಮ್ಗೆ ಈ ಕಡೆ ಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ ವಿತ್ ಕಾವೇರಿ ಮೀಟರ್ ವಿತ್ ಇಲ್ಲಿ ಮೇಂಟೆನೆನ್ಸ್ಗೋಸ್ಕರ ಇಲ್ಲಿ 2 ಟ್ಯಾಪ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು. ಆಮೇಲೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ತುಂಬಾ ಜನ ಒಂದು ಸರ್ವೆಂಟ್ ರೂಮ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇದು ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ನಮ್ಗೆ ಇಲ್ಲಿ ಕೆಲಸದವ್ರು ಇದ್ದಾರೆ. ಒಂದು ಸೆಮಿ ವಾರ್ಡ್ರೋಬ್, ಕಿಚನ್ ಏರಿಯಾ ಬೇಕು ಅಂದ್ರೆ ಈ ವಿಂಡೋ ಒಂದು ಕಿಚನ್ ಏರಿಯಾ ಮಾಡ್ಬೋದು. ಆ ಪೋರ್ಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಕೂಡ ನಮಗೆ 2 ಟ್ಯಾಪ್ ವ್ಯವಸ್ಥೆ ಕೂಡ ನಮಗೆ ಕೊಟ್ಟಿರುವಂತದ್ದು. ಮಾಮೂಲಿ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಇಲ್ಲಿ MS ಡೋರ್ ಇರುವಂತದ್ದು. ಪಾರ್ಕಿಂಗ್ ನೋಡ್ಬೋದು, ಸ್ಪೇಷಿಯಸ್ ಆಗಿರೋದ್ರಿಂದ 7 ಸೀಟರ್ ಕಾರು ಅಂದ್ರೆ ಒಂದು ಫಾರ್ಚುನರ್ ಕಾರು ನಾವು ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ಆ ಮನೆ ನೋಡೋಕ್ಕೂ ಮುಂಚೆ ಈ ಸ್ಟೇರ್ ಕೇಸ್ ಏನಿದೆ, ಇದು 40 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅಪೋಸಿಟ್ ಅಲ್ಲಿ ನೋಡಬಹುದು ಗ್ಯಾಲಕ್ಸಿ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಗ್ರಾನೈಟ್ ಕ್ಲೇಡಿಂಗ್ ನ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕು ಪಿಲ್ಲರ್ ವೈಸ್ ಅಲ್ಲಿ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಮಾಡಿದ್ದಾರೆ. ತುಂಬಾ ಮನೆಗಳಲ್ಲಿ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರ್ತಾರೆ. ಬಟ್ ಈ ಮನೆಗೆ ಏನು ಅಂದ್ರೆ ಇಲ್ಲಿ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಈ ಸ್ಟೇರ್ಕೇಸ್ ಏನಿದೆ, ಈ ಫ್ಲೋರಿಂಗ್ ಎಲ್ಲ ನಮಗೆ ಲಪತ್ರ ಗ್ರಾನೈಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಲೇಯರ್ಸ್ ಫುಲ್ ನಾವು ಗಾರ್ಡನ್ ಏರಿಯಾಗಿ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಬಿಲ್ಡಿಂಗು ಈಸ್ಟ್ ಫೇಸಿಂಗ್ ಇದೆ. ಡೋರು ಕೂಡ ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಡೋರ್ ಸ್ಟ್ರಕ್ಚರ್ ನೋಡಿ ಈ ತರ ಇದೆ. ತುಂಬಾ ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಲವ್ಲಿ ಆಗಿದೆ ಅಂತ ಹೇಳ್ಬೋದು. ಸಾಕಾಗಿದೆ. ಯಾಕಂದ್ರೆ ಈಗ ನಾವು ಫಸ್ಟ್ ಫ್ಲೋರ್ ಎಂಟ್ರಿ ಆದ್ರೆ ನೋಡ್ಬೋದು, ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಇದು ನಮಗೆ ಸ್ಟ್ರಕ್ಚರ್ ಸ್ವಲ್ಪ ನಮಗೆ ಬೇರೆ ತರನೇ ಮಾಡ್ಕೊಟ್ಟಿದ್ದಾರೆ. ಎದುರುಗಡೆಗೆ ನಮಗೆ ಟಿವಿ ಯೂನಿಟ್. ಈಸ್ಟ್ ಫೇಸಿಂಗ್ ಅಲ್ಲಿ ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಇದು ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ವೆಂಟಿಲೇಷನ್ ಅಂತೂ ಬೊಂಬಾಟ್ ಅಂತ ಹೇಳ್ಬೋದು. ಅಷ್ಟು ಕ್ಲೀನ್ ಆಗಿ ವೆಂಟಿಲೇಷನ್ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ಸೀಲಿಂಗ್ ಅಲ್ಲಿ ನೋಡಬಹುದು POP ವರ್ಕು, ಮೇಲ್ಗಡೆ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಿವಿ ಯೂನಿಟ್ ನೋಡಬಹುದು, ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ನಮಗೆ ಈ ಯೂನಿಟ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿ. ಕೆಳಗಡೆ ನೋಡಬಹುದು ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಗ್ಲಾಸಿ ಡೋರು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ಗಳ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮಗೊಂದು ಸ್ಟೋರೇಜ್ ಅಂದ್ರೆ ಒಂದು UPS ಪಾಯಿಂಟ್ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲಿ ನೋಡಿ, ಆರಾಮಾಗಿ ನಾವು L ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು. ಅಷ್ಟು ಜಾಗ ಇದೆ. ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗ್ ಬರುವಂತದ್ದೇ ಎಕ್ಸಾಕ್ಟ್ ಆಗ್ನೇಯದಲ್ಲಿ ಬರುವಂತಹ ಕಿಚನ್ ಏರಿಯಾ ನೋಡಿ.
ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ವಾಲ್ಗಳಿಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿ ಗ್ರಾನೈಟ್ ಸ್ಲಾಬ್ ಅನ್ನು ಕೊಟ್ಟಿರುವಂತದ್ದು. ಇಲ್ಲಿ ನಮಗೆ ಸಿಂಕ್ ಬರುತ್ತೆ, ಅದು ಆಫ್ಟರ್ ಅಗ್ರಿಮೆಂಟ್ ಆದ್ರೂ ನಮಗೆ ಕಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಫುಲ್ ನಾವು ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕು, ದೊಡ್ಡ ದೊಡ್ಡ ಡಬ್ಬಗಳು ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ, ಅದಕ್ಕಿಂತ ದೊಡ್ಡ ಡಬ್ಬ ಇಟ್ಕೊಳ್ಳೋಕೆ ಲಾಫ್ಟರ್ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಕಿಚನ್ ಏರಿಯಾ ಆಪೋಸಿಟ್ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಇಷ್ಟು ಸ್ಪೇಸ್ ನಮಗೆ ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ ಬರುವಂತದ್ದು. ಈ ಪೋರ್ಷನ್ ಅಲ್ಲಿ ಫ್ರಿಜ್ ಬಂದ್ಬಿಡುತ್ತೆ. ಇಷ್ಟು ಫುಲ್ ನಮಗೆ ಓಡಾಡೋಕೆ ಜಾಗ ಸಿಗುತ್ತೆ ಕಿಚನ್ ಏರಿಯಾದಲ್ಲಿ. ಇದ್ರ ಆಪೋಸಿಟ್ ನಮಗೆ ಡೈನಿಂಗ್ ಏರಿಯಾ, ಆರಾಮಾಗಿ ಒಂದು 10 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನೋಡಿ POP ವಿತ್ ಇಂಟೀರಿಯರ್ ವರ್ಕ್ ವಿತ್ ಪ್ರೊಫೈಲ್ ಲೈಟ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಗ್ಲಾಸಿ ಯೂಸ್ ಮಾಡಿದ್ದಾರೆ, ನನ್ನ ಕೈ ಕಾಣಿಸುತ್ತಲ್ಲ, ಇಲ್ಲಿ ನಮಗೆ ಗ್ಲಾಸಿ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಐಟಮ್ ಇಟ್ಕೊಳ್ಳೋಕೆ ಇಂಟೀರಿಯರ್ ವರ್ಕ್, ಅಂದ್ರೆ ಪಿಂಗಣಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಗ್ಲಾಸಿ ಡೋರ್ ಅಲ್ಲಿ ಕೊಟ್ಟಿರುವಂತಹ ಒಂದು ಇಂಟೀರಿಯರ್ ವರ್ಕ್. ಕೆಳಗಡೆ ಕೂಡ ನಮಗೆ ಸ್ಟೋರೇಜ್, ಅದ್ರ ಮೇಲ್ಗಡೆ ಗ್ರಾನೈಟ್ ಕೂಡ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವೆಂಟಿಲೇಷನ್ ಗೆ ಜಾಗ ಬಿಟ್ಟಿರೋದ್ರಿಂದ ಅಲ್ಲೊಂದು ವಿಂಡೋ. ಈ ಗ್ಲಾಸ್ ನೋಡಬಹುದು, ಇದು ನಮಗೆ ರಫ್ ಗ್ಲಾಸ್ ಬರುತ್ತೆ. ಅಪೋಸಿಟ್ ಇರೋರು ನಮಗೆ ಕಾಣಿಸೋದಿಲ್ಲ, ಅಪೋಸಿಟ್ ಇಂದ ಇನ್ನರು ಕೂಡ ನಮಗೆ ಕಾಣಿಸೋದಿಲ್ಲ. ಬಟ್ ವೆಂಟಿಲೇಷನ್ ಬ್ರೈಟ್ ಆಗಿದೆ, ಕಾಣಿಸೋದಿಲ್ಲ ನೋಡಿ. ಆ ತರ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಬರುವಂತದ್ದು ಇದು ಒಂದು ಹ್ಯಾಂಡ್ ವಾಶ್, ಒಂದು ಕಾಮನ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟೈಲ್ಸ್ ವಾಲ್ಗಳಿಗೆ, ಆಂಟಿಸ್ಕೇಟ್ ವೆಟ್ರೋಫೈಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಮಾತ್ರ. ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ ಈಸ್ಟ್ ಫೇಸಿಂಗ್ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ತರ ಮಾಡಿದ್ದಾರೆ. ಲವ್ಲಿ ಆಗಿದೆ, ಚೆನ್ನಾಗಿ ಬಂದಿದೆ. ಹಾಲು ಎಕ್ಸಾಕ್ಟ್ ಕಿಚನ್, ಈ ಪೋರ್ಷನ್ ಅಲ್ಲಿ ಒಂದು ಬಾತ್ರೂಮ್ ಮತ್ತು ಡೈನಿಂಗ್ ಏರಿಯಾ ಸಾಕಾಗಿದೆ. ಈಸ್ಟ್ ಫೇಸಿಂಗ್ ಅಲ್ಲಿ ಆರಾಮಾಗಿ ನಾವು ಒಂದು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಪ್ರಾವಿಷನ್ ನಮಗೆ ಮಾಡಿದ್ದಾರೆ. ಮೇನ್ ಅಟ್ರಾಕ್ಟ್ ನಮಗೆ ದೇವ್ರ ಮನೆ. ವುಡ್ ಎಲ್ಲ ಟೀಕುಡ್ ಯೂಸ್ ಮಾಡಿರೋದು, ಟಫನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ರೆ ವಿತ್ ಟೀಕುಡ್ ಫ್ರೇಮು. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಗೆ ವ್ಯವಸ್ಥೆ ಮಾಡಿರುವಂತದ್ದು. ಅಲ್ಲಿ ನಮಗೆ ಗ್ರಾನೈಟ್ ಸ್ಲ್ಯಾಬ್, ಕೆಳಗಡೆ ವಿತ್ ಸ್ಟೋರೇಜ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಟ್ರೋಫೈಟ್ ಸೆಂಟ್ರಲ್ಲಿ ನಮಗೆ ಗೋಲ್ಡ್ ಫಿನಿಶಿಂಗ್ ಇರುವಂತ ಒಂದು ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಈ ಪೂಜಾ ಮನೆ ಕೂಡ ನಮಗೆ ಬಂದಿರುವಂತದ್ದು. ಮನೆ ಮಧ್ಯದಲ್ಲಿದೆ, ಬೊಂಬಾಟ್ ಆಗಿದೆ ಅಂತ ಹೇಳ್ಬೋದು ದೇವರ ಮನೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಗಳನ್ನ ನೋಡೋಣ. ಸ್ಟೇರ್ ಕೇಸ್ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೆ ಒಂದು ವಿಂಡೋ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ್ರೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್. ಹಿಂಗಿದೆ ನೋಡಿ, ಎರಡಕ್ಕೂ ನಮಗೆ ಕಾಟ್ ಮಾಡಿದ್ದಾರೆ. ಈ ಡೈರೆಕ್ಷನ್ ಇಂದ ಈ ವ್ಯೂ ಪಾಯಿಂಟ್ ಇಂದ ನೋಡ್ಬೋದು, ಎರಡು ಕಡೆಗೂ ನಮಗೆ ಬೆಡ್ರೂಮ್ ಕಾಣಿಸುತ್ತೆ. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. POP ಬೊಂಬಾಟ್ ಆಗಿದೆ ವಿತ್ LED ಲೈಟು. ಫುಲ್ಲು ಎಂಡ್ವರೆಗೂ ಕೂಡ ನಮಗೆ POP ಮಾಡಿದ್ದಾರೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ಈ ಪೋರ್ಷನ್ ಅಲ್ಲಿ ದೊಡ್ಡದಾಗಿದೆ ನೋಡಿ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕೂಡ ಓಡಾಡಕ್ಕೆ ನೋಡಿ ಎಷ್ಟು ಜಾಗ ಇದೆ, ವಿಶಾಲವಾಗಿ ನಮಗೆ ಜಾಗ ಬಂದಿದೆ. ಆ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರು. ಈ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜು, ಡ್ರಾಯರ್ ಬಾಕ್ಸ್ ಗಳ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಇದೆ. ಈ ಪೋರ್ಷನ್ ಅಲ್ಲೂ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಕುಷನ್ ಬರುತ್ತೆ ಆ ಪೋರ್ಷನ್ ಅಲ್ಲಿ. ಇಲ್ಲಿ ನಮಗೆ TV ಯೂನಿಟ್, ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡಬಹುದು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದೊಂದು ಸ್ಲೈಡಿಂಗ್ ಡೋರ್, ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇದು ಅಟ್ಯಾಚ್ ಬಾತ್ರೂಮ್, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ ವಿತ್ ಕಿಂಗ್ ಸೈಜ್ ಕಾಟ್, ವಿತ್ ಸ್ಟೋರೇಜ್, ವಿತ್ ಸ್ಪೇಸ್ ಎಲ್ಲ ನಮಗೆ ತುಂಬಾ ಬಿಲ್ಡ್ ಮಾಡಿದ್ದಾರೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಸೇಮ್ ಆಸ್ ಇಟ್ ಇಸ್. ಈ ಮಂಚ ಏನ್ ಮೆಜರ್ಮೆಂಟ್ ಇದೆಯಲ್ಲ ಅದೇ ಮಂಚನೇ ಅಂತ ಅನ್ಬೋದು, ಅಷ್ಟೇ ಮೆಜರ್ಮೆಂಟ್ ಇದೆ. ಇದು ಕೂಡ ಅಷ್ಟೇ ವೀಕ್ಷಕರೇ, ಸ್ಪೇಷಿಯಸ್ ಆಗಿ ನಮಗೆ ವಿಶಾಲವಾಗಿ ಓಡಾಡಕ್ಕಿರುವಂತಹ ಜಾಗ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಲೆಫ್ಟ್ ಸೈಡ್ ಅಲ್ಲಿ ಮಿರರ್, ಮೇಲ್ಗಡೆ ವಿತ್ ಲಾಫ್ಟ್ ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಏನು ಅಂದ್ರೆ ಕುಷನ್ ವರ್ಕ್, ಒಂದು ಕೋಟ್ ಪಾಯಿಂಟ್ ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಒಂದು ಮೂವಬಲ್ ಒಂದು ಡ್ರಾಯರ್ ಬಾಕ್ಸ್ ಒಂದು ಇಟ್ಟಿರುವಂತದ್ದು.
ಇದು ಬಾಲ್ಕನಿ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿ ಏರಿಯಾ. ಟಫನ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ವಾಲ್ಗಳಿಗೆಲ್ಲ ನಮಗೆ 2x4 ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್. ಈ ಬಾಲ್ಕನಿ ಏರಿಯಾ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಬಟ್ ಎಲ್ಲಾ ವಾಸ್ತಲ್ಗಳೆಲ್ಲ ನಮಗೆ ಟೀಕ್ ವುಡ್ ಬರುತ್ತೆ. ಲವ್ಲಿಯಾಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್. ಬಟ್ ಏನಂದ್ರೆ ಇಲ್ಲಿ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನಾವೇನಾದ್ರು ಗ್ಲಾಸ್ ಹಾಕಿಸ್ಕೊಂಡ್ರೆ ಇದು ನಮಗೆ ಡ್ರೈ ಆಗುತ್ತೆ, ಇಲ್ಲಿ ನಮಗೆ ವೆಟ್ ಆಗುತ್ತೆ, ಚೆನ್ನಾಗಿದೆ. ಹ್ಯಾಂಡಲ್ಗಳೆಲ್ಲ ನೋಡಿ, ಬ್ರಾಂಡೆಡ್ ಹ್ಯಾಂಡಲ್, ಡಿಸೈನ್ ಇರುವಂತಹ ಹ್ಯಾಂಡಲ್ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಪ್ರಾಸ್ತು ಸೂಪರ್ ಆಗಿದೆ. ಇದು ಕೂಡ ನಮಗೆ ಪಾಲಿಶಿಂಗ್ ಡೋರ್. ಇದು ನಮಗೆ ಟೀಕ್ ವುಡ್ ಬರುತ್ತೆ. ಎಲ್ಲ ಬ್ರಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ ಅಲ್ಲಿ ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಒಳ್ಳೆ ರೇಟಿಗೆ ಸಿಗ್ತಾ ಇದೆ. ಆರಾಮಾಗಿ ನಾವು ಬೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಮನೆ. ಈಸ್ಟ್ ಫೇಸಿಂಗು ಈಸ್ಟ್ ಡೋರ್ ಅಲ್ಲಿ ನೋಡ್ತಾ ಇರೋದು ಆರಾಮಾಗಿ ಬರ್ಬೋದು. ಇದು 3ನೇ ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟು ವಿತ್ ಓಡಾಡಕ್ಕೆ ಜಾಗ, ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ವಿತ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗು, ಮೇಲ್ಗಡೆ ಲಾಫ್ಟು. ಇದ್ರ ಆಪೋಸಿಟ್ ಅಲ್ಲಿ ನಮಗೊಂದು ಟಿವಿ ಯೂನಿಟ್. ಟೋಟಲ್ ನಮಗೆ 3 ಟಿವಿ ಯೂನಿಟ್ ಬರುತ್ತೆ. ಹಾಲಲ್ಲಿ ಒಂದು, 2 ಮಾಸ್ಟರ್ ಬೆಡ್ರೂಮ್ ಹಾಲಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಯೂನಿಟ್ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಸೆಮಿ ಚಿಕ್ಕದಾಗಿ ಏನು ಮಾಡಿಲ್ಲ, ಫುಲ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು, ಚೆನ್ನಾಗಿದೆ. ಕೆಳಗಡೆ ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ ನಮಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಓಕೆ, ಟೋಟಲ್ 3 ಬೆಡ್ರೂಮ್ಗಳಿಗೂ 3 ಕಿಂಗ್ ಸೈಜ್ ಕಾಟ್ಗಳು ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಕಾಟ್ ಇರೋದ್ರಿಂದ ಓಡಾಡೋಕ್ಕೂ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಬರುವಂಥದ್ದು ನಮಗೆ ಮೇನ್ ಖುಷಿ ವಿಷಯ ಏನಂದ್ರೆ ಈ ಏರಿಯಾನೇ ನಮಗೆ ಖುಷಿ. ಈ ಸಿಟ್ಟಿಂಗ್ ಏರಿಯಾ, ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಮತ್ತೆ ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆದಕ್ಕೂ ಕೂಡ ಕೆಳಗಡೆ ಬಂಡೆಗಳು ಹಾಕೊಟ್ಬಿಟ್ಟಿದ್ದಾರೆ, ಕಟಿಂಗ್ ಮಾಡಿ ಕಟ್ಟೆ ಕಟ್ಟಿದ್ದಾರೆ. ವಾಟರ್ ಯಾವುದೇ ರೀತಿ ಬರಬಾರ್ದು ಅನ್ನೋದಕ್ಕೆ. ಮೇಲ್ಗಡೆ ನೋಡಿ, ಇದು ಕಂಪ್ಲೀಟ್ ರೂಫ್. ಇದು ಆ ರೂಫಲ್ಲಿ ನಮಗೆ ಓಲ್ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೈಂಟ್ ಬಂದ್ಬಿಟ್ಟು ಟೀಕ್ ವುಡ್ ಫಿನಿಶಿಂಗ್ ಇರುವಂತಹ ಪೈಂಟ್ ಕೂಡ ನಮಗೆ ಮಾಡಿದ್ದಾರೆ. ಈ ಕಡೆ ಏನಾದ್ರು ಬೇಕು ಅಂದ್ರೆ ಗ್ರಿಲ್ ಏನಾದ್ರು ಹಾಕೊಂಡ್ರೆ ಈ ಪೋರ್ಷನ್ ಅಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ತರ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಕುಮಾರನ್ ಸ್ಕೂಲ್ಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಪ್ಯಾರಾಪಟ್ರೋಲ್ ಕೂಡ ನಮಗೆ ತುಂಬಾ ಹೈಟ್ ಅಲ್ಲಿ ಇದೆ ನೋಡಿ. ಲೈಟ್ ಆಗಿ ಝೂಮ್ ಮಾಡಿದ್ರೆ ನಮಗೆ ಇಲ್ಲೊಂದು ಟವರ್ ಕಾಣಿಸುತ್ತೆ. ನಾಯಕ್ ಎಸ್ಎನ್ ಟವರ್ ಇದೆಯಲ್ಲ, ಅದು 80 ಫೀಟ್ ರೋಡ್ ಅಲ್ಲಿ ಇರುವಂತಹ ಕಾರ್ನರ್ ಕಮರ್ಷಿಯಲ್. ಅದ್ರ ಆಪೋಸಿಟ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಎಲಿವೇಶನ್ ಅಲ್ಲಿ ಕೂಡ ಮನೆ ಇದೆ. ಮುಂದೆಗಡೆ 30 ಫೀಟ್ ರೋಡ್ ಇದೆ, ಕಾವೇರಿ ವಾಟರ್ ಬರ್ತಾ ಇದೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಹತ್ರ ಇದೆ. ಮತ್ತೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್ಗೂ ಕೂಡ ನಮಗೆ ಹತ್ರ ಇದೆ. ಮನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಫುಲ್ ಅಪಾರ್ಟ್ಮೆಂಟ್ಗಳು ಇರುವಂತದ್ದು. ಒಳ್ಳೆ ಕನೆಕ್ಟಿವಿಟಿಗೆ ಒಳ್ಳೆ ಮನೆ ಅಂತಾನೆ ಹೇಳ್ಬೋದು, ಒಳ್ಳೆ ರೇಟಿಗೆ ಬರ್ತಾ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿ ನಂಬರ್ನ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮವ್ರಿಗೆ ಯಾರಿಗಾದ್ರೂ ಪ್ರಾಪರ್ಟಿ ಬೈ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.